ಜೈ ಹನುಮಾನ್. ಚಿಕನ್ ಬಿರಿಯಾನಿ ತಿನ್ನಬೇಕನ್ನೋ ಒಂದು ಕ್ರೇವಿಂಗ್ ಅಂತೂ ಆಗೇ ಆಗ್ತಾ ಇರುತ್ತೆ ಅವಾಗವಾಗ. ಬಟ್ ಆವಾಗ ಸೋಮವಾರ, ಶುಕ್ರವಾರ, ಶನಿವಾರ ಇದ್ದರೆ ಚಿಕನ್ ತಿನ್ನೋಕ್ಕಾಗೋದಿಲ್ಲ. ಆವಾಗ ತಟ್ಟಂತ 2 ಆಲೂಗಡ್ಡೆನ ತಗೊಂಡು ಈ ರೀತಿ ಆಲೂಗಡ್ಡೆ ಬಿರಿಯಾನಿ ಮಾಡಿ ಸೇಮ್ ಅದೇ ಟೇಸ್ಟೇ ಬರುತ್ತೆ. ಬಟ್ ಈ ಒಂದು ಬಿರಿಯಾನಿಗೆ ಆಲೂಗಡ್ಡೆ ಯಾವಾಗ ಹಾಕ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಮಾತ್ರ ನಿಮಗೆ ಆ ಒಂದು ಪ್ರೋಸೆಸ್ ಗೊತ್ತಾಗುತ್ತೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಏನೇ ಒಂದು ರೈಸ್ ಐಟಮ್ ಕುಕ್ಕರಲ್ಲಿ ಮಾಡಿದ್ರು ತಳ ಸಿಯುತ್ತೆ, ತುಂಬಾ ರೈಸ್ ವೇಸ್ಟ್ ಆಗುತ್ತೆ ಅನ್ನೋದು ಕಂಪ್ಲೇಂಟ್ ನಮಗೆಲ್ಲರಿಗೂ ಇದ್ದೇ ಇರುತ್ತೆ. ಸೊ ಅದಕ್ಕೆ ಇವತ್ತು ಸೊಲ್ಯೂಷನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದು ಲಾಸ್ಟಲ್ಲಿ ತಿಳಿಸಿದ್ದೀನಿ. ಸೊ ಅದನ್ನು ಸಹ ಮಿಸ್ ಮಾಡಿದೆ ನೋಡಿ. ಸೊ ನಿಮ್ಮ ಫ್ಯಾಮಿಲಿಗೆ ಒಳ್ಳೆ ರೆಸಿಪೀಸ್, ಡಿಫ್ರೆಂಟ್ ರೆಸಿಪೀಸ್ನ ಟೇಸ್ಟ್ ಮಾಡಿಸ್ಬೇಕು ಅಂತ ನೀವು ಅಂದ್ಕೊಂಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಒಂದು ಫ್ಯಾಮಿಲಿಗೆ ನೀವು ಡಿಫ್ರೆಂಟ್ ಆಗಿರೋಂಥದ್ದು ರೆಸಿಪೀಸ್ನ 100% ಟೇಸ್ಟ್ ಮಾಡಿಸ್ತೀರಾ. ಸೊ ಬನ್ನಿ ಹೇಗೆ ಆಲೂಗಡ್ಡೆ ಬಿರಿಯಾನಿ ಮಾಡೋದಂತ ನೋಡೋಣ. ಸೊ ಮೊದಲಿಗೆ ನಾರ್ಮಲಾಗಿ ಎಣ್ಣೆ ತುಪ್ಪ ಹಾಕ್ಕೊಂಡು ಬಿರಿಯಾನಿ ಸ್ಪೈಸಸ್ನ ಹಾಕಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಟೊಮೆಟೊ, ಉಪ್ಪು, ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಇದು ಸಹ ಸಾಫ್ಟ್ ಆಗೋವರೆಗೂ ಬೆಂದ್ಕೊಳ್ಳಿ. ಉಪ್ಪು ಮತ್ತು ಅರಿಶಿನ ಪುಡಿ ಹಾಕೋದ್ರಿಂದ ಟೊಮೆಟೊ ಸಾಫ್ಟಾಗಿ ಬೇಗನೆ ಬೆಂದ್ಕೊಳ್ಳುತ್ತೆ. ಸೊ ಇದೆಲ್ಲ ಬೆಂದಾದಮೇಲೆ ಇದಕ್ಕೆ ನಾನು 1.5 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಖಾರನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಸ್ಪೈಸಿನೆಸ್ ಬೇಕು ಅಂತಂದರೆ ಈರುಳ್ಳಿ ಹಾಕ್ಕೊಬೇಕಾದ್ರೆ ಸ್ವಲ್ಪ ಒಂದು 2-3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿ ಸ್ಪೈಸಿನೆಸ್ ಬರುತ್ತೆ. ಸೊ ಗ್ಯಾಸ್ಟ್ರಿಕ್ ಇಶ್ಯೂಸ್ ಇರೋರು ಬೇಡ, ಸ್ಕಿಪ್ ಮಾಡಿ. ಸ್ವಲ್ಪ ಖಾರದ ಪುಡಿನೇ ಜಾಸ್ತಿ ಹಾಕ್ಕೊಳ್ಳಿ. ಸೊ ಇದು ಸಾಫ್ಟಾಗೆಲ್ಲ ಕುಕ್ ಆದಮೇಲೆ ಸೊ ಈಗ ಇದಕ್ಕೆ ನಾನು 3 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಮೊಸರು ಹಾಕೊಳ್ಳೋದ್ರಿಂದ ಸೊ ರೈಸ್ ಟೆಕ್ಸ್ಚರ್ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಸಾಫ್ಟಾಗಿ ಸೊ ಟೇಸ್ಟ್ ಸ್ವಲ್ಪ ನಮಗೆ ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ಈಗ ನಾನು 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನ ಹಾಕ್ಕೊಂಡು ಸೊ ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀವು ಇದಕ್ಕೆ ಆಲೂಗಡ್ಡೆ ಹಾಕಬೇಕಾಗಿರೋದು. ಇನ್ನೇನು ಲಿಟ್ನ ಕ್ಲೋಸ್ ಮಾಡ್ತಾ ಇದ್ದೀವಿ ಅನ್ನೋವಾಗ ನಾವು ಆಲೂಗಡ್ಡೆನ ಹಾಕಬೇಕು. ಇಲ್ಲಾಂದರೆ ಆಲೂಗಡ್ಡೆ ಬೇಗ ಬೆಂದ್ಕೊಳ್ಳೋದ್ರಿಂದ ಸೊ ನಾವು ಫಸ್ಟೇ ಹಾಕ್ಬಿಟ್ರೆ ಸೊ ಆಲೂಗಡ್ಡೆ ನಮಗೆ ಬಾಯಿಗೆ ಚಿಕನ್ ಪೀಸ್ ಥರ ಸಿಕ್ಕೋದೇ ಇಲ್ಲ. ಅದಕ್ಕೆ ಇವಾಗ ನಾವು ಲಿಟ್ ಕ್ಲೋಸ್ ಮಾಡ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ಆಲೂಗಡ್ಡೆನ ಹಾಕಿ ಲಿಟ್ನ ಕ್ಲೋಸ್ ಮಾಡಿ 1 ವಿಜಿಲ್ನ ಕೂಗಿಸ್ಕೊಂಡ್ರೆ ಸೂಪರ್ ಆಗಿರೋಂಥ ಒಂದು ಆಲೂಗಡ್ಡೆ ಬಿರಿಯಾನಿ ರೆಡಿ ಆಗುತ್ತೆ. ಸೊ ನಾನು ಆಗಲೇ ಹೇಳ್ದಾಗೆ ಸೊ ಈ ತಳ ಸೀದೆ ಇರೋದಕ್ಕೆ ಏನು ಮಾಡಬೇಕಪ್ಪ ಅಂತ ಅಂದರೆ ಇವಾಗ ನಾನು ಹೇಳಿದ್ನಲ್ಲ, ಸೊ ನಾನು ಲಿಡ್ನ ಬೇಗ ಕ್ಲೋಸ್ ಮಾಡಿದ್ನಲ್ವ, ಅಂದರೆ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿದೆ. ಸೊ ಯಾಕೆ ನಾವು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡ್ತೀವಿ ಅಂತಂದರೆ ಈ ಥರ ಲಾಸ್ಟಲ್ಲಿ ಮಿಕ್ಸ್ ಮಾಡೋ ಒಂದು ಪ್ರಾಬ್ಲಮ್ ಇರೋದಿಲ್ಲ ಅಂತ ವೆಯ್ಟ್ ಮಾಡ್ತೀವಿ. ಬೇಡ, ಸೊ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿದೆ. ಸೊ ಎಲ್ಲ ಪ್ರೋಸೆಸ್ ಮುಗೀತು ಅಂದಿದ ತಕ್ಷಣ ನೀರನ್ನ ಹಾಕಿ ಹಾಗೇ ಲಿಡ್ನ ಕ್ಲೋಸ್ ಮಾಡಿಬಿಡಿ. ಸ್ವಲ್ಪ ಕೂಡ ತಳ ಸಿಗೋದಿಲ್ಲ. ಸೊ ಹೇಗೆ ಮಿಕ್ಸ್ ಮಾಡ್ಕೊಬೇಕಂದ್ರೆ ದೊಡ್ಡ ಪಾತ್ರೆನ ತೊಗೊಂಡು ಮಿಕ್ಸ್ ಮಾಡ್ಕೊಂಡು ಮತ್ತೆ ಕುಕ್ಕರ್ಗೆ ಹಾಕೋದ್ರಿಂದ ಹಾಗೇ ಬಿಸಿ ಇರುತ್ತೆ. ಸೊ ಇಷ್ಟೇ ಸಿಂಪಲ್. ಈ ರೀತಿ ನೀವು ಒಂದು ಸತಿ ಮಾಡಿ ನೋಡಿ, ಖಂಡಿತವಾಗ್ಲೂ ತಳ ಅಂತ ನಿಮ್ಗೆ ಸಿಗೋದೇ ಇಲ್ಲ. ಸೊ ಇನ್ ಕೇಸ್ ನಿಮಗೆ ಸಿಗೋದಿದೆ ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನನಗೆ. ಥ್ಯಾಂಕ್ ಯು.